श्री सच्चिदानंद सद्गुरु साईनाथ महाराज की जय. ಶ್ರೀ ಸಾಯಿ ಸಂದೇಶ. ಸದಾನಿಂಬ ವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಪ್ರಾವಿಣಂ ತಿಕ್ತಮವ್ಯಪ್ರಿಯಂತಂ ತರುಂ ಕಲ್ಪ ವೃಕ್ಷಾದಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ನಿನ್ನ ಬುದ್ಧಿ ವಿಕಲ್ಪವಾಗದಿರಲಿ, ಯಾವುದಕ್ಕೂ ಆಸೆ ಪಡಬೇಡ. ನಿನ್ನ ಬುದ್ಧಿಯನ್ನು ಬಲಪಡಿಸಿಕೊ, ಆಗಲೇ ಸಾಧನೆ ಸ್ಥಿರವಾಗುತ್ತದೆ. ಯಾವಾಗ ದೃಷ್ಟಿ ಸ್ಥಿರವಾಗುತ್ತದೋ ಆಗ ಸಾಧನೆಯ ಶಕ್ತಿಯ ಅರಿವಾಗುತ್ತದೆ. ಇದನ್ನು ಸಾಧಿಸಲು ಸಾಧನೆ ಮಾಡು. ಬುದ್ಧಿಯನ್ನು ಸ್ಥಿರಗೊಳಿಸಿದರೆ ಆತ್ಮಸಂಧಾನಕ್ಕೆ ಸಹಾಯ. ನನ್ನನ್ನೇ ಯಾವಾಗಲೂ ಆರಾಧಿಸು, ನಾನು ನಿನಗೆ ಬ್ರಹ್ಮತ್ವವನ್ನು ದಯಪಾಲಿಸುವೆ. ಪ್ರಾಪಂಚಿಕ ಬಂಧನದಿಂದ ದೂರವಾಗು, ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೋ. ಇದು ಅಷ್ಟು ಸುಲಭವಲ್ಲ, ಉಪವಾಸದಿಂದ ಅದು ಸಾಧ್ಯ. ಇಂದ್ರಿಯಗಳಿಗೆ ಆಹಾರವನ್ನು ನಿಲ್ಲಿಸು, ಅದೇ ಉಪವಾಸ. ಉಪವಾಸವೆಂದರೆ ದೇಹಕ್ಕೆ ಆಹಾರ ಕೊಡುವುದನ್ನು ನಿಲ್ಲಿಸು ಎಂದಲ್ಲ. ಉನ್ನತ ಆದರ್ಶದೆಡೆಗೆ ಪ್ರಯತ್ನ ಪಡು, ಆಗ ದುಃಖಗಳಿಂದ ದೂರವಾಗುವೆ. ಆಸೆಗಳಿಂದ ದೂರವಾದಾಗ ಮಾತ್ರ ಪ್ರಶಾಂತವಾದ ಶಾಂತಿ ಲಭ್ಯ. ದೃಢ ಭಕ್ತಿಯಿಂದ ನನ್ನನ್ನು ಆರಾಧಿಸು, ನಾನೇ ಸರ್ವಫಲದಾತ. ನಾನು ಮುಪ್ಪು ಮತ್ತು ಸಾವಿನಿಂದ ದೂರ. ಅನನ್ಯ ಭಕ್ತಿಯಿಂದ ನನ್ನನ್ನು ಯಾರು ಆರಾಧಿಸುವರೋ ಅವರು ಪರಬ್ರಹ್ಮ ಸ್ಥಿತಿಯನ್ನು ಹೊಂದುವರು. ಯಾರು ಹೃತ್ಪೂರ್ವಕವಾಗಿ ನನ್ನಲ್ಲಿ ಶ್ರದ್ಧೆ ಭಕ್ತಿಯಿಂದಿರುತ್ತಾರೋ ಅವರು ಮರಣದ ನಂತರ ನನ್ನಲ್ಲಿ ಐಕ್ಯವಾಗುತ್ತಾರೆ. ಶ್ರದ್ಧೆ ಇಲ್ಲದ ಪೂಜೆ, ಅರ್ಚನೆ, ಭಜನೆ ಅಪ್ರಯೋಜಕ. ಯಾರು ನನ್ನನ್ನು ತದೇಕ ಚಿತ್ತದಿಂದ ಶ್ರದ್ಧೆಯಿಂದ ಆರಾಧಿಸುತ್ತಾರೋ ಅವರು ಉದಾತ್ತ ಸ್ಥಿತಿ ತಲುಪುವರು. ಯಾರು ನಿಷ್ಕಾಮ ಕರ್ಮಿಗಳಾಗಿ ನನ್ನ ನಾಮವನ್ನು ಜಪಿಸುವರೋ ಅವರು ಮೋಕ್ಷವನ್ನು ಹೊಂದುವರು.